ತುಳುನಾಡ ಸಿರಿ ಎನ್ ವಿ ರಾವ್ ಅವರ ತುಳು ಪಾರ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 6. ಸಿರಿಯ ಮದುವೆಯ ವಿಚಾರ ತಿಳಿದು ಕಿಡಿಯಾದ ಶಂಕರಾಳ್ವ. ಆಗಮಿಸಿದ ಅತಿಥಿಗಳನ್ನು ಆಳ್ವ ಆದರದಿಂದ ಸ್ವಾಗತಿಸಿದ. ಚಂದಯ್ಯ ಮತ್ತು ಹಿರಿಯ ಗುರಿಕಾರರನ್ನು ಚಾವಡಿಯಲ್ಲಿ ಹಾಸಿದ ಚಾಪೆಯಲ್ಲಿ ಕುಳ್ಳಿರಿಸಿದ. ಹೆಂಗಸರಿಬ್ಬರು ಒಳಮನೆಯಲ್ಲಿ ಕುಳಿತರು. ಎಲ್ಲರಿಗೂ ಪಾನೀಯ ಫಲಹಾರೋಪಚಾರವಾಯಿತು. ಆಳ್ವ ಭಟ್ಟರಿಗೆ ಕರೆ ಕಳುಹಿದ. ಭಟ್ಟರು ಪಂಚಾಂಗದ ಕಟ್ಟು ಕವಡೆ ಕರಡಿಗೆ ಸಹಿತರಾಗಿ ಆಗಮಿಸಿದರು. ಅವರನ್ನು ಆದರಿಸಿ ಮಣೆಯಿಟ್ಟು ಕುಳ್ಳಿರಿಸಿದ. ಚಂದಯ್ಯ ಮತ್ತು ಗುರಿಕಾರರ ಕಡೆ ನೋಡಿ ಆಳ್ವ, ಲಗ್ನ ಬಸರೂರು ಗುತ್ತಿನಲ್ಲೇ ಆಗಲಿ. ಸಿರಿಯನ್ನು ಸಿಂಗರಿಸಿಕೊಂಡು ನಮ್ಮ ಸ್ಥಾನಮಾನಕ್ಕೆ ಸರಿಯಾಗಿ ನಮಗೆ ಬೇಕಾದ ನೆರೆಕರೆಯ ಊರ ಪರವೂರ ಬಂಧು ಬಾಂಧವರನ್ನು ಮಾನ್ಯ ಜನರೊಡಗೂಡಿ ದಿಬ್ಬಣ ತರುತ್ತೇನೆ. ಅದಕ್ಕೆ ಸರಿಯಾಗಿ ಬಸರೂರಲ್ಲಿ ಸಮರ್ಪಕವಾಗಿ ಸರ್ವ ಏರ್ಪಾಡು ಮಾಡಿಸಿ ವಿವಾಹ ವಿಜೃಂಭಣೆಯಿಂದ ನಡೆಯಬೇಕು. ಒಪ್ಪಿಗೆಯೇ ಎಂದ. ಆಳ್ವರಾಡಿದ ಮಾತಿಗೆ ಪ್ರತಿಯಿಲ್ಲದೆ ಇಬ್ಬರೂ ಸಮ್ಮತಿಸಿದರು. ಭಟ್ಟರು ಪಂಚಾಂಗ ನೋಡಿ ದಿನಮುಹೂರ್ತ ಗೊತ್ತು ಮಾಡಬಹುದಲ್ಲ? ಇಬ್ಬರೂ ಒಪ್ಪಿದರು. ಸ್ವಾಮಿ ಭಟ್ಟರೆ, ಸಿರಿಯ ಮದುವೆಗೆ ಒಳ್ಳೆಯ ದಿನ ಮುಹೂರ್ತ ಹೇಳಿ. 15 ದಿವಸಗಳ ಮೇಲೆ ಆಗಲಿ ಆಳ್ವ ಎಂದ. ಭಟ್ಟರು ವಧುವರರ ಹುಟ್ಟುದಿನ, ಹೆಸರು, ರಾಶಿ, ನಕ್ಷತ್ರ ಕೇಳಿದರು. ಪಂಚಾಂಗ ಬಿಡಿಸಿದರು, ಪಠಿಸಿದರು, ಗುಣಿಸಿದರು, ಎಣಿಸಿದರು. ಆಳ್ವನ ಕಡೆ ದೃಷ್ಟಿ ಹರಿಸಿದರು. ಬಿರುಮಾಳ್ವರೇ, ನಿಮ್ಮ ಮಗಳು ಸತ್ಯದ ಸಿರಿ ಶುಕ್ರವಾರ ಜನಿಸಿದವಳು. ಬರುವ ಶುಕ್ರವಾರ ಕಳೆದು ಮುಂದಿನ ಶುಕ್ರವಾರ ಶುಭಲಗ್ನ ಮುಹೂರ್ತವಿದೆ. 12 ಗಂಟೆಗೆ ಅಭಿಜಿನ್ ಮುಹೂರ್ತಕ್ಕೆ ಸರಿಯಾಗಿ ಹೂಸೀರೆ ಕೊಟ್ಟು ದಾರೆಯ ಕ್ರಮ ಮುಗಿಸಿ ಭಟ್ಟರೆಂದರು. ಉಭಯತರೂ ಒಪ್ಪಿದರು. ಸಂಬಂಧ ಸಮ್ಮತವಾಯಿತು. ದಿನ ಗಳಿಗೆ ನಿಶ್ಚಯವಾಯಿತು. ಕಟ್ಟಳೆಯ ಕಾಯಿಬೀಳ್ಯ ಬದಲಿಸಿಕೊಂಡಾಯಿತು. ಸನ್ಮಾನದ ಊಟೋಪಚಾರ ಮುಗಿಯಿತು. ಸರ್ವರಿಗೂ ಸಂತೃಪ್ತಿಯಾಯಿತು, ಸಂತೋಷವಾಯಿತು. ಚಂದಯ್ಯ ಮತ್ತು ಗುರಿಕಾರರು ಪತ್ನಿಯರೊಂದಿಗೆ ಬಸರೂರು ಗುತ್ತಿಗೆ ಸಂತಸದಿಂದ ಹಿಂತೆರಳಿದರು. ಕಾಂತಣ ಆಹ್ಲಾದದಿಂದ ಉಬ್ಬಿದ, ಉಲ್ಲಾಸದಿಂದ ಹಿಗ್ಗಿದ. ಮರುದಿನದಿಂದಲೇ ಸಂಭ್ರಮದ ಮದುವೆಗೆ ಸರ್ವ ಸನ್ನಾಹ ಸಮನಿಸತೊಡಗಿದ. ಚಂದಯ್ಯ ಸಪತ್ನೀಕನಾಗಿ ಬಸರೂರಲ್ಲಿ ಉಳಿದ. ಸಮರ್ಪಕವಾಗಿ ಎಲ್ಲ ಏರ್ಪಾಡು ಮಾಡಲು ಸಹಕರಿಸಿದ. ಬಸರೂರು ನೆರೆಕರೆಯಲ್ಲೆಲ್ಲ ವಿವಾಹದ ಸೊಲ್ಲು ಗುಲ್ಲು ಹಬ್ಬಿತು. ಜನಮನ ಆನಂದೋತ್ಸಾಹದಿಂದ ಉಬ್ಬಿತು. ಸತ್ಯನಾಪುರದಲ್ಲಿ ಆಳ್ವನಿಗೆ ಸನ್ನಿಹಿತವಾದ ಸಿರಿ ಮದುವೆಯ ಸನ್ನಾಹದ ಯೋಚನೆ. ರಾತ್ರಿ ಊಟವಾಯಿತು. ಮಲಗಿದ. ನಿದ್ದೆಯ ಮಧ್ಯೆ ಸಿದ್ಧತೆಯ ಯೋಚನಾ ತರಂಗಗಳು ಎದ್ದುರುಳಿದವು. ರಾತ್ರಿ ಕಳೆಯಿತು. ಮರುದಿನ ಆಳ್ವ ಪ್ರದೋಷ ಕಾಲದಲ್ಲೆದ್ದ. ಪ್ರಾತಃ ಪೂಜಾ ವಿಧಿ ಪೂರೈಸಿದ. ಚಾವಡಿಯಲ್ಲಿ ಹಾಸಿದ ಬಾಜೀರದಲ್ಲಿ ಕುಳಿತ. ದಾರುವನ್ನು ಕರೆದ. ದಾರು, ನಮ್ಮ ಒಕ್ಕಲ ಪಕ್ಕದ ಕಾಳಯ್ಯ ಆಚಾರಿಯನ್ನು ಕೂಡಲೇ ಬರ ಹೇಳು ಎಂದ. ದಾರು ಕಾಳಯ್ಯ ಆಚಾರಿಯನ್ನು ಕರೆದುಕೊಂಡೇ ಬಂದಳು. ಅವನು ಮುಖಮಂಟಪದ ಮುಂಬಾಗಿಲಿಗೆ ಬಂದ. ಕೆಳಚಾವಡಿಯಲ್ಲಿ ಕುಳಿತ. ಕಾಳಯ್ಯ, ಬರುವ ಶುಕ್ರವಾರ ಕಳೆದು ಮುಂದಿನ ಶುಕ್ರವಾರ ಸಿರಿಯ ಮದುವೆ. ಬೆಳ್ಳಿ ಬಂಗಾರದ ಎಲ್ಲಾ ಬಗೆಯ ನಗ ಒಡವೆಗಳನ್ನು ಅಷ್ಟರೊಳಗೆ ಮಾಡಿಕೊಡಬಹುದೇ? ಆಳ್ವರೇ, ಯಾವ ಯಾವ ಒಡವೆ ಎಷ್ಟೆಷ್ಟು ತೂಕ ಬೇಕು ಹೇಳಿ. ಗುರುವಾರ ಸಂಜೆಯೊಳಗೆ ಎಲ್ಲ ಮಾಡಿಕೊಡುತ್ತೇನೆ. ಕೊನೆಗಳಿಗೆಯ ತನಕ ಕೊಟ್ಟಂ ಕೆಟ್ಟಂ ಎಂದು ಕುಟ್ಟುತ್ತಾ ಕುಳಿತಿರಬೇಡ. ಗುರುವಾರ ಸಂಜೆಯೊಳಗೆ ತಪ್ಪದೆ ತಂದು ಕೊಡಬೇಕು. ಒಪ್ಪಿಗೆಯೇ? ನಿಮಗೆ ಏನಾಗಬೇಕು ಹೇಳಿ. ಎಲ್ಲ ಆಚಾರಿಗಳಂತಲ್ಲ ಈ ಕಾಳಯ್ಯ. ನಿಮಗೆ ತಿಳಿಯದೆ ಎಂದೂ ಮಾತಿಗೆ ತಪ್ಪ. ಒಪ್ಪಿದಂತೆ ತಂದೊಪ್ಪಿಸುತ್ತೇನೆ. ಕಾಳಯ್ಯ, ಸಿರಿಗೆ ಬಂಗಾರದ ಒಡವೆಯಲ್ಲಿ ಸಿಂಗಾರವಾಗಬೇಕು. ಅವಳಿಗೊಪ್ಪುವಂತೆ ಮಾಡಿಕೊಡಬೇಕು ಎಂದು ಹೇಳಿ ಶಿರಾಭರಣಗಳ, ಕರ್ಣ ಶೃಂಗಾರಕಗಳ, ಕೈಬಳೆಗಳ, ಬೆರಳುಂಗುರಗಳ, ಕಾಲಿನ ಬೆಳ್ಳಿಯೊಡವೆಗಳ, ಸೊಂಟದ ಪಟ್ಟಿಯ ಒಟ್ಟು ಪಟ್ಟಿ ಕೊಟ್ಟ. ಕಾಳಯ್ಯ ಪಟ್ಟಿಯನ್ನು ದಿಟ್ಟಿಸಿದ. ಚಿನ್ನ ಬೆಳ್ಳಿ ಎಷ್ಟೆಂದು ಲೆಕ್ಕ ಹಾಕಿ ಹೇಳಿದ. ಒಟ್ಟು ಮಜೂರಿ ತಿಳಿಸಿದ. ಆಳ್ವ ಬೇಕಷ್ಟು ಬೆಳ್ಳಿ ಬಂಗಾರ ಕೊಟ್ಟು ಸಾಕಷ್ಟು ಹಣವಿತ್ತ. ಕಾಳಯ್ಯ ಸಂತುಷ್ಟನಾದ. ಮನೆಗೆ ಹೋದ. ಚಿನ್ನ ಬೆಳ್ಳಿಯ ಒಡವೆಯ ಕೆಲಸ ಮಾಡತೊಡಗಿದ.
ಮರುದಿನ ಮುಂಜಾನೆ ಹಣ ಕಟ್ಟಿಕೊಂಡು ಆಳ್ವ ಆಳೊಡನೆ ಭಟ್ಕಳ ಬೈಂದೂರು ಪೇಟೆಗೆ ಹೋದ. ನಾಮ ಐತನ ಜವಳಿ ಮಳಿಗೆ ಹೊಕ್ಕ. ಸೀರೆಯ ಪಿಂಡಿ ಕಂಡ. ನಾಮ ಐತ ಬಣ್ಣ ಬಣ್ಣದ ಸೀರೆ ಬಿಡಿಸಿ ಹರಡಿದ. ಆಳ್ವ ನೋಡಿದ. ನಿರ್ಮಲ ನೀರಂತೆ ತೆಳುವಾದ, ಬೆಳ್ಳಿಯಂತೆ ಹೊಳೆವ, ಊದಿದರೆ ಹಾರುವ, ಹಿಡಿಯಲ್ಲಿ ಹಿಡಿವ ನಾಜೂಕಾದ ಪಟ್ಟೆ ಸೀರೆ ಆರಿಸಿದ. ಹೊಂದುವ ಪಟ್ಟೆ ರವಕೆ ಕಣ ತೋರಿಸಿದ. ಹಣ ಕೊಟ್ಟ. ಸೀರೆ ರವಕೆಯ ಕಟ್ಟು ಹಿಡಿದುಕೊಂಡು ಸತ್ಯನಾಪುರಕ್ಕೆ ಮರಳಿದ. ಊರ ನೆರೆಕರೆಗೆ ಮದುವೆಯ ಕುದ್ದು ಕರೆ ಹೋಯಿತು. ದೂರದ ಇನ್ನ, ಮುಣ್ಕೂರು, ಬೋಳ, ಬೆಳ್ಮಣ್ಣು, ನಿಟ್ಟೆ, ಕೆಮ್ಮಣ್ಣು, ಕಡಂದಲೆ, ಕಾಂತಾವರ, ಶಿರ್ವ, ಮಟ್ಟಾರು, ಕಾಪು, ಕಟ್ಪಾಡಿ, ಹೊಸರಾಲು, ಕೊಟ್ರಾಡಿ, ಸೂಡ, ಕುಂಬಳೆಗಳ ಜನಮಾನ್ಯರಿಗೆ ಕರೆಯೋಲೆ ಕಳುಹಿದ. ಸೂಡದ ಅರಮನೆಯಲ್ಲಿ ಶಂಕರಾಳ್ವ ಬೆಳಿಗ್ಗೆ ಎದ್ದ. ಚಾವಡಿಯಲ್ಲಿ ಹಾಸಿದ ಬಾಜಿರದಲ್ಲಿ ಕುಳಿತ. ಯೋಚನಾಪರನಾದ. ತುಕ್ರನನ್ನು ಕರೆದ. ತುಕ್ರ ಬಂದ. ಚಾವಡಿಯ ಮುಂದೆ ನಿಂತ. ಮೇಲೆ ಬಾ, ಕುಳಿತುಕೋ. ತುಕ್ರ ಜಗುಲಿಯಲ್ಲಿ ಕುಳಿತ. ಸತ್ಯನಾಪುರದಿಂದ ಆಳುಗಳು ಯಾರಾದರೂ ಬಂದಿದ್ದರೆ? ಇಲ್ಲ. ಬಿರುಮಾಳ್ವರು ಓಲೆ ಏನಾದರೂ ಕಳುಹಿಲ್ಲವೇ? ಓಲೆಯೂ ಇಲ್ಲ. ಆಶ್ಚರ್ಯ. ಸೂಡದಲ್ಲೆಲ್ಲ ಸಿರಿಯ ಮದುವೆಯ ಸುದ್ದಿ. ಮದುಮಗನಿಗೆ ತಿಳಿಸದೆಯೇ ಮದುವೆಯ ಅಟ್ಟಣೆಯೇ? ಇರಲಿ, ಸಿರಿಯ ಮದುವೆ ನಿಜವಾದರೆ ನನ್ನ ಮದುವೆ ಅರ್ಧ ನಿಶ್ಚಯವಾದಂತೆ. ಅದು ಹೇಗೆ? ಸಿರಿಯನ್ನು ನಾನು ಒಪ್ಪಿದ್ದೇನೆ. ನನ್ನನ್ನು ಬಿಟ್ಟು ಇನ್ನಾರಿಗೆ ದಾರೆ? ಅವಳು ಒಪ್ಪುವುದೇ ಬಾಕಿ. ಅವಳು ಒಪ್ಪಿದ್ದಾಳಂತಲ್ಲ? ಒಪ್ಪಿದ್ದಾಳೆಯೇ? 3 ವರ್ಷದಿಂದ ಮದುವೆ ಬೇಡವೆಂದು ನಾನು ಹೇಳುತ್ತಿದ್ದುದು ಯಾಕೆ? ಯಾಕೆ? ಮದುವೆ ಬೇಡವೆಂದಲ್ಲ, ಸಿರಿಯಲ್ಲದೆ ಬೇರೆ ಹೆಣ್ಣು ಬೇಡವೆಂದು ಅಷ್ಟೇ. ಇನ್ನೇನು, ಮದುವೆ ನಿಶ್ಚಯವಾದಂತೆ. ಬಸರೂರ ಕಾಂತಣ್ಣ ಪೂಂಜರನ್ನು ಸಿರಿ ಒಪ್ಪಿದ್ದಾಳಂತೆ. ಮದುವೆ ನಿಶ್ಚಯವಾದಂತೆ ಏನು, ನಿಶ್ಚಯವಾಗಿದೆಯಂತೆ. ಬಯಸಿದ ಹೆಣ್ಣು ಬರಬಹುದೆಂದು ಬರುವ ಹೆಣ್ಣನ್ನು ಬಿಟ್ಟು ಕೆಟ್ಟಿರಿ. ತುಕ್ರ, ಈ ಅಂತೆ ಕಂತೆಯೆಲ್ಲ ನಡೆಯದ ಮಾತು. ಹಕ್ಕಿನವ ನಾನಿರುವಾಗ ಕಾಂತಣ್ಣನಿಗೆ ಸಿರಿಯೊಂದಿಗೆ ಮದುವೆ ಎಂದರೇನು? ಇದು ಆಗದ ಮಾತು. ಓಲೆಯ ಬಗ್ಗ ಮುಂಬಾಗಿಲು ಮುಟ್ಟಿದ. ಒಳ ಬಂದ. ಚಾವಡಿಯ ಮುಂದೆ ನಿಂತ. ಬಾಗಿ ನಮಿಸಿದ. ತಂದ ಓಲೆಯನ್ನು ಆಳ್ವನಿಗೆ ಕೊಟ್ಟ. ಶಂಕರ ಓಲೆಯನ್ನು ಬಿಡಿಸಿದ. ಓದಲುಪಕ್ರಮಿಸಿದ. ಶುಕ್ರವಾರ ದಿನ ಅಭಿಜಿನ್ ಮುಹೂರ್ತದಲ್ಲಿ ಬಸರೂರು ಬೀಡಿನ ಶಂಕರಿ ಪೂಂಜತೆಯ ಮಗ ಕಾಂತಣ್ಣ ಪೂಂಜನಿಗೆ ಓಲೆ ಓದಿ ಶಂಕರ ರೋಷಾತಾಮ್ರಾಕ್ಷನಾದ. ಆಸನದಿಂದ ದಿಗ್ಗನೆದ್ದ. ಮೋಸ, ಮೋಸ, ಅವಮಾನ, ಇದು ನಡೆಯದು ಎಂದು ಗುಡುಗಿದ. ಬಗ್ಗ ನಡುಗಿದ. ತುಕ್ರ ಬೆದರಿದ. ಶಂಕರಾಳ್ವರು ಈಗಲೇ ಬರುತ್ತಾರೆಂದು ಬಿರುಮಾಳ್ವರಿಗೆ ತಿಳಿಸು ಎಂದು ಏರು ಧ್ವನಿಯಲ್ಲಿ ಬಗ್ಗನಿಗೆ ಹೇಳಿದ. ಅಂಗಳಕ್ಕಿಳಿದ. ಬಗ್ಗ ಮಾತಿಲ್ಲದೆ ಸತ್ಯನಾಪುರದ ದಾರಿ ಹಿಡಿದ. ತುಕ್ರ, ಇನ್ನು ತಡ ಮಾಡಬಾರದು. ಮುದುಕನ ಮೋಸದ ಸಂಚನ್ನು ಮುರಿಯಲೇಬೇಕು. ಸತ್ಯನಾಪುರದ ಅರಮನೆಗೆ ಮುತ್ತಿಗೆ ಹಾಕುವುದೇ ಈಗ ಉತ್ತಮ ಉಪಾಯ. ಅಕ್ಕಪಕ್ಕದ ಒಕ್ಕಲ ಕಟ್ಟಾಳುಗಳನ್ನು ಕೂಡಲೇ ಸೇರಿಸು. ಈಗ ಸಿರಿಯ ಕೈ ಹಿಡಿಯದೆ ಬಿಟ್ಟರೆ ಸತ್ಯನಾಪುರದ ಸೊತ್ತು ಸಂಪತ್ತನ್ನೆಲ್ಲ ಕೈಬಿಟ್ಟಂತೆ. ಹಣವೆಷ್ಟು ಪುಡಿಯಾದರೂ ಚಿಂತಿಲ್ಲ, ಹೋರಾಟವಾಗಲೇಬೇಕು. 1 ಗಂಟೆಯೊಳಗೆ ನಾವು ಹೊರಡಬೇಕು. ಶಂಕರ ಆಜ್ಞಾಪಿಸಿದ. ತುಕ್ರ ಕೂಡಲೇ ಹೊರಟ. ಒಡನೆ ಕೋಲು, ಕೊತ್ತಳಿಗೆ, ದೊಣ್ಣೆ, ಹಿಡಿಗೋಲು, ಕತ್ತಿ, ಬಡಿಗೋಲು ಹಿಡಿದು ಭಟರು ಸಾಲು ಸಾಲಾಗಿ ಅರಮನೆಯ ಅಂಗಳದಲ್ಲಿ ಒಟ್ಟಾದರು. ಎಲ್ಲರೂ ಉಂಡು ತಿಂದು ಕುಡಿದು ಕುಣಿದರು. ಶಂಕರಾಳ್ವನೊಡನೆ ಹಿಂಡು ಹಿಂಡಾಗಿ ಒಂದುಗೂಡಿದರು. ಸತ್ಯನಾಪುರದತ್ತ ನಡೆದರು. ಸತ್ಯನಾಪುರದ ಅರಮನೆಯ ಸುತ್ತ ಮುತ್ತಿಗೆ ಇಕ್ಕಿದರು. ತಡೆದ ದ್ವಾರಪಾಲಕ ಭೃತ್ಯರನ್ನು ಬಡಿದು ಕೆಡಹಿದರು. ಭೃತ್ಯರು ತತ್ತರಿಸಿದರು. ಆಳ್ವನ ಹತ್ತಿರ ಕೈ ತಂದರು. ನಿಜ ಸಂಗತಿ ಬಿತ್ತರಿಸಿದರು. ಬಿರುಮಾಳ್ವ ಒಡನೆ ಬಸರೂರ ಕಾಂತಣ್ಣನಿಗೆ ಪರಿಸ್ಥಿತಿ ವಿಸ್ತರಿಸಿ ವಿವರಿಸಿ ಕೂಡಲೇ ಪಡೆಗೂಡಿ ನೆರವಿಗೆ ಬರಬೇಕೆಂದು ಒತ್ತಾಯಿಸಿ ಓಲೆ ಬರೆದು ಕಳುಹಿದ. ಮಸೆದ ಖಡ್ಗ ಹಿಡಿದು ನಿಂತಿದ್ದ ಶಂಕರನನ್ನು ಕಂಡ. ಆಳ್ವ ಅಸಮಧೈರ್ಯದಿಂದ ತಡೆದ. ಕಿಡಿಕಿಡಿಯಾಗಿ ನುಡಿದ. ಇದೇನು ನಿನ್ನ ಹುಡುಗಾಟ? ಮತಿಗೆಟ್ಟು ಅರಮನೆಯನ್ನು ಮುತ್ತಿ ಕಲಹಕ್ಕೆ ಬಂದಿರುವೆಯಲ್ಲ. ಮಾವ, ನಿಮ್ಮ ಕುತಂತ್ರವನ್ನು ಬಿಡಿ. ವಂಚನೆಯ ಸಂಚು ನಡೆಯಲು ಬಿಡೆ. ಸಿರಿಯನು ಕಾಂತಣ್ಣನಿಗೆ ದಾರಿ ಎರೆದು ಕೊಡುವಿರಾ? ಅರಮನೆಯನ್ನು, ನಿಮ್ಮ ಸರ್ವ ಸಂಪತ್ತನ್ನು ಪರರ ಪಾಲು ಮಾಡುವಿರಾ? ಈ ಮರುಳು ಬಿಡಿ. ಸಿರಿಯನ್ನು ನನಗೆ ವಿವಾಹ ಮಾಡಿಕೊಡಿ. ಎಲ್ಲ ಹಕ್ಕನ್ನು ಬರೆದುಕೊಡಿ. ಹುಚ್ಚ, ಬಾಯಿ ಮುಚ್ಚು.
ಸತ್ಯನಾಪುರದಿಂದ ನೀನೇ ಪಾಲು ಪಡೆದು ಹೋದೆ. ಮಾನಗೆಟ್ಟು 2 ಬಾರಿ ಮರಳಿ ಬಂದು ಹಣ ತೆಗೆದುಕೊಂಡು ಹೋದೆ. ನಿನಗೆ ಇಲ್ಲಿ ಇನ್ನೇನು ಹಕ್ಕು? ಸಿರಿ ಕಾಂತಣ್ಣರ ಲಗ್ನ ನಿಶ್ಚಯವಾಗಿದೆ. ಅದರಲ್ಲಿ ಮತ್ತೇನು ಮಾತು? ಮಾವ, ನಿಮ್ಮ ಮುದಿತನದ ಮರುಳನ್ನು ಬಿಡಿ. ನನಗೀಗ ಬೇಕಾಗಿರುವುದು ಪಾಲಲ್ಲ, ಸಿರಿಯೊಂದಿಗೆ ಸರ್ವ ಹಕ್ಕು. ಸಾಮದಿಂದ ಸಾರಿ ಹೇಳುತ್ತೇನೆ. ಸ್ಥಿರ ಚರ ಸೊತ್ತಿನ ಸರ್ವ ಹಕ್ಕನ್ನು ಬರೆದಿತ್ತು ಸಿರಿಯನ್ನೊಪ್ಪಿಸಿ. ಮರುಳ, ನಿನಗೆ ಆಸೆ ಅತಿಯಾಯಿತು, ಸೊಕ್ಕು ಮಿತಿ ಮೀರಿತು. ಕೇಡುಗಾಲಕ್ಕೆ ಬುದ್ಧಿ ಇಲ್ಲ, ಕಡೆಗಾಲಕ್ಕೆ ಮದ್ದಿಲ್ಲ. ವ್ಯರ್ಥ ಸಾಹಸ ಮಾಡಬೇಡ, ನಡಿ. ನಿಮಗೆ ನ್ಯಾಯದ ನಯಮಾತು ಸಾಕು. ಸಾಯುವ ಮುದುಕನಿಗೆ ಸಾಯಕವೇ ಬೇಕು ಎಂದು ಶಂಕರ ಕನಲಿ ನುಡಿದ. ಮುನ್ನುಗ್ಗಿ ಆಳ್ವನ ಮೇಲೆ ಬಿದ್ದ. ಆಳ್ವ ಛಲ ಬಲದಿಂದ ಎಳೆಯನನ್ನು ತಳ್ಳಿ ನೆಲಕ್ಕುರುಳಿಸಿದ. ಉರುಳಿದ ಶಂಕರ ಮರಳಿ ಎದ್ದ. ಕೆರಳಿದ ಕೇಸರಿಯಂತೆ ಗರ್ಜಿಸಿದ. ಆಳ್ವ ಮುನ್ನಡೆದು ತಡೆದು ಬಿಡದೆ ಬಡಿದು ಹಿಮ್ಮೆಟ್ಟಿಸಿದ. ಅಸಮ ಸಾಹಸದಿಂದ ಹೊಯ್ದಾಡಿ ಬಸವಳಿದ ಬಿರುಮಾಳ್ವ ಮೂರ್ಛಿತನಾಗಿ ಮಹಿಷಾಯಿಯಾದ. ತಾನು ಗೆದ್ದೆನೆಂದು ಉಬ್ಬಿದ ಶಂಕರ ಮೀಸೆ ತಿರುವಿದ. ಅಷ್ಟರಲ್ಲಿ ಕಟ್ಟಾಳುಗಳನ್ನೊಟ್ಟೈಸಿ ಬಂದ ಕಾಂತಣ ಕಟ್ಟಿದಿರಾದ. ಶಂಕರ ನಿಟ್ಟಿಸಿದ. ಧೃತಿಗೆಟ್ಟ ಕಾಂತಣನ ಭಟರು ಆಳ್ವನ ಪಡೆಯೊಡಗೂಡಿದರು. ಒಟ್ಟಾಗಿ ಶಂಕರನ ಭಟರ ಕಟ್ಟೆದಿರಿಗೆ ಬಂದರು. ಅಬ್ಬರಿಸಿ ಬೊಬ್ಬಿರಿದು ಹೊಡೆದು ಬಡಿದರು. ಇತ್ತಂಡದವರು ಹೊಯ್ದಾಡಿದರು. ಅಡಿಗಡಿಗೂ ನಡಿ ನಡಿ, ಹಿಡಿ ಹೊಡಿ, ಕಡಿ ಬಡಿ ಎಂಬ ನುಡಿಯೇ ನುಡಿಯಾಯಿತು ಎಲ್ಲೆಡೆಯಲ್ಲಿ. ಶಂಕರನ ಭಟರು ತತ್ತರಿಸಿದರು, ಪಲಾಯನ ಪ್ರಾರಂಭಿಸಿದರು. ಆಳ್ವ ಕಾಂತಣರ ಕಟ್ಟಾಳುಗಳು ಅವರನ್ನಟ್ಟಿಸಿ ಹಿಮ್ಮೆಟ್ಟಿಸಿದರು. ಕಾಂತಣ ಕೋಪೋದ್ದೀಪಿತನಾಗಿ, ಶಂಕರ ಅತಿಯಾಸೆಯಿಂದ ಮತಿಗೆಟ್ಟು ಬಂದ ಕೂಳ, ಬಾಲ್ಯದಲ್ಲಿ ಸಲಹಿ ಕೇಳಿದ ಪಾಲು ಕೊಟ್ಟರೂ ಹಾಳು ಬಗೆದ ಕೃತಜ್ಞ ಎಂದು ಗರ್ಜಿಸಿದ. ಸಿರಿಯನ್ನು ವರಿಸಿ ಅರಮನೆಯ ಸಂಪತ್ತನ್ನು ಅಪಹರಿಸಲು ಬಂದಿರುವೆಯ ಮೂರ್ಖ, ಈ ಮೋಸದ ಸಂಚನ್ನು ಬಿಟ್ಟು ತೊಲಗು. ಬಸರೂರು ಬಂಟನಿಗೆ ಸತ್ಯನಾಪುರದ ತಂಟೆ ಬೇಡ. ಸಿರಿಯ ಒಪ್ಪಿಗೆಯಿಂದ ಹಿರಿಯ ಬಿರುಮಾಳ್ವ ಮಾವ ಚಂದಯ್ಯ ಸೇರಿ ಸಮ್ಮತಿಸಿ ನಿಶ್ಚಯಿಸಿದ ವಿವಾಹ. ಇದರಲ್ಲಿ ಮೋಸದ ಮಾತಿಲ್ಲ. ನಿನ್ನ ದುರಾಸೆಯ ದುಷ್ಟಬುದ್ಧಿ ಬಿಡು. ಈ ನ್ಯಾಯದ ಲಗ್ನಕ್ಕೆ ಅನ್ಯಾಯದ ವಿಘ್ನ ತರಬೇಡ. ಸೂಡದ ಬೀಡನ್ನು ನೋಡಿಕೊಂಡು ಸುಖವಾಗಿರು. ಮಾವನ ಸೊತ್ತಿಗೆ ಆಸೆಪಟ್ಟು ಜೀವ ಕಳೆದುಕೊಳ್ಳಬೇಡ. ಸುಡು ನಿನ್ನ ನ್ಯಾಯದ ಸೋಗು, ಬಿಡು ನಿನ್ನ ಕುಹಕದ ನುಡಿ. ಮೃಡ ಬಂದು ತಡೆದರು ಜಯ ಪಡೆಯದೆ ಬಿಡೆ ಎಂದು ಶಂಕರ ಮುಂದಾದ. ಕಾಂತಣ ಕಿಡಿಕಿಡಿಯಾದ. ಹೆಡತಲೆ ಹಿಡಿದು ಶಂಕರನನ್ನು ನೆಲಕ್ಕೆ ಕೆಡಹಿದ. ಒಡನೆ ಶಂಕರ ಎದ್ದು ಕಾಂತಣ್ಣನನ್ನು ಒದ್ದು ಬೀಳಿಸಿದ. ಕಾಂತಣ ಎದ್ದು ಶಂಕರನನ್ನು ಬಲವಾಗಿ ಹಿಡಿದು ತಳ್ಳಿದ. ಅವನು ಅಂಗಾತ ಬಿದ್ದ. ಕಾಂತಣ ತಕ್ಷಣ ಅವನ ಎದೆಯ ಮೇಲೆ ಕುಳಿತು ಮೂದಲಿಸಿ, ಈಗ ನಿನ್ನನ್ನು ತರಿದು ಕೊಂದರೆ ಕಾಯುವವರ್ಯಾರು? ಛಲದ ಬಲದ ಹೆಗ್ಗಳಿಕೆಯ ಹೊಲಸು ನುಡಿಗಳ ಹಿದೆಯಲ್ಲ, ಈಗೇನು ಹೇಳುವೆ ಎಂದ. ಅಣ್ಣು ಶೆಟ್ಟಿಯ ಅಣುಗಣ ಅದಟು, ಅಳವು ಅಣ್ಮು ಅಡಗಿತು. ಅವನು ಪರಾಭವದಿಂದ ಪರಿತಪಿಸಿದ. ನೆನೆದ ಪಾಪಕ್ಕೆ ತಕ್ಕ ಫಲವಾಯಿತೆಂದು ಪಶ್ಚಾತ್ತಾಪಪಟ್ಟ. ವ್ಯತಿತಾಂತರಂಗನಾದ. ಕಾಂತಣ, ಸಾಕು, ನನ್ನನ್ನು ಬಿಡು. ಕಲಹವನ್ನು ಬಿಟ್ಟು ನಾವು ಸ್ನೇಹಿತರಾಗಿರೋಣ ಎಂದು ನುಡಿದ. ಕಾಂತಣ ಕೋಪತಾಪ ಬಿಟ್ಟು ನಸುನಕ್ಕ. ಶಂಕರನ ಸ್ನೇಹಹಸ್ತ ಹಿಡಿದ. ಸಂತಸದಿಂದೆಬ್ಬಿಸಿ ಆಲಂಗಿಸಿದ. ಶಂಕರನಿಗಾದ ನಾಚಿಕೆ, ವಾಚಿಸುವುದಕ್ಕಿಂತ ಯೋಚಿಸುವುದು ಮೇಲು. ಶಂಕರನ ಹಗರಣಾವಸಾನವಾದಾಗ ದಿವಾವಸಾನವಾಯಿತು. ದಿನಮಣಿಯು ಹೊಂಬಣ್ಣ ತಳೆದು ಪಶ್ಚಿಮ ದಿಗಂಗನೆಯ ಬಳಿಯಲಿಳಿದು ಅಸ್ತಮಿಸಿದನು. ಹಗಲಿರುಳು ಸಂಧಿ ಸಮಯದ ಸಂಧ್ಯಾ ಶೋಭೆ ಸತ್ಯನಾಪುರ ಮನೆಯ ಸುತ್ತ ಬೆಳಗಿತು. ಚಪ್ಪರ ಗುಡಿ ತೋರಣಗಳಿಂದ ಸಿಂಗಾರ ಸಿದ್ಧತೆ ಉತ್ಸಾಹೋಲ್ಲಾಸ ದಿನದಿಂದ ಪುನರಾರಂಭವಾಗಿ ಸಾಗಿತು. ಅರಮನೆಯ ಹೊರಾಂಗಣದಲ್ಲಿ ವಿಶಾಲ ಚಪ್ಪರ ಏರಿತು. ಕಂಬಗಳು ಹಸಿರು ತಳಿರುಗಳಿಂದಿಂಬು ಒಡೆದವು. ಮುಂಬಾಗಿಲಲ್ಲಿ ಹೊಂಬಾಳೆಗಳೆರಡು ಗೊನೆಯಿಂದ ಬಾಗಿ ಇಕ್ಕಡೆ ನಿಂತವು. ಚಪ್ಪರದಲ್ಲಿ ಅಲ್ಲಲ್ಲಿ ಸಾಲಾಗಿ ಬಾಲೆಗೊನೆಗಳು ಜೋಲಿದವು. ಮೂಲೆ ಮೂಲೆಯಲ್ಲಿ ಗೆಂದಾಳಿ ತೆಂಗಾಯಿ ಗೊಂಚಲುಗಳು ಮಿಂಚಿದವು. ಅಂಗಳದ ನೆಲ ಸಾರಣೆ ಕಾರಣೆ ರಂಗಿನ ರಂಗೋಲೆಯಿಂದ ಕಂಗೊಳಿಸಿತು. ಸತ್ಯನಾಪುರದಲ್ಲಿ ಗುರುವಾರದಿಂದಲೇ ಮದುವೆಯ ಸಂಭ್ರಮ, ಬಿರುದು, ಗೊಲ್ಲು ಸೊಲ್ಲು ಆರಂಭವಾಯಿತು. ಮಂಗಳ ವಾದ್ಯಗಳು ಮೊಳಗಿದವು. ನೆಂಟರಿಷ್ಟರು, ನೆರೆಕರೆಯವರು ನೆರೆದರು. ಮಡಿವಾಳ ರಾಮು, ಕುಂಬಾರ ಓಬು, ಆಚಾರಿ ಚೆಲುವಯ್ಯ ಬಂದರು. ಮುಹೂರ್ತದ ಕಂಬ ಹಾಕಿಸಿದರು. ಸಿರಿಗೆ ಸಮಾವರ್ತನೆ, ಮುಹೂರ್ತದ ಕ್ರಮ ಮಾಡಿಸಿದರು. ಕಾಲುಂಗುರ, ಒಡ್ಯಾಣ, ಉಂಗುರ ತೊಡಿಸಿದರು. ಊಟೋಪಚಾರವಾಯಿತು. ಮರುದಿನ ಶುಕ್ರವಾರ ಬಸರೂರು ಗುತ್ತಿಗೆ ಹೊರಡುವ ದಿಬ್ಬಣಕ್ಕೆ ಸರ್ವರೂ ಸೇರಬೇಕೆಂದು ಬಿರುಮಾಳ್ವ ವಿನಮ್ರನಾಗಿ ವಿನಂತಿಸಿದ.
ಶುಕ್ರವಾರ ಪ್ರಭಾತದಲ್ಲಿ ಮಂಗಳವಾದ್ಯಗಳು ಮೊಳಗಿದವು. ಬೆಡಿ, ಕದೋನಿ, ಗರ್ನಾಲು ಸಿಡಿದವು. ಊರ ನೆರೆಯೂರ, ದೂರ ದೂರದ ಪರವೂರ ಜನರು ಬಂದು ಸೇರಿದರು. ಆಗಮಿಸಿದ ಅತಿಥಿಗಳನ್ನು ಆದರಿಸಿ ಉಚಿತಾಸನದಲ್ಲಿ ಕುಳ್ಳಿರಿಸಿ ಉಪಚರಿಸಿ ಉಪಹಾರ ಪಾನೀಯಗಳಿಂದ ತಣಿಸಿದರು. ವಧುವಿಗೆ ವಿಧಿಪೂರ್ವಕವಾಗಿ ಮಂಗಳಾಂಗಿಯರು ಮಂಗಳ ಮಜ್ಜನ ಮಾಡಿಸಿದರು. ತುಂಬಿಗುರುಳಿಗೆ ಸುಗಂಧ ತೈಲ ಪೂಸಿ ತಲೆಬಾಚಿ ಬೈತಲೆ ತೆಗೆದು ನೀಳ ಜಡೆ ಹೆಣೆದು ಬಿಟ್ಟರು. ಮುಂಡಜಾಲಿ, ಮುಂದಲೆ ಬೊಟ್ಟು, ಜಡೆಕೊಂಡೆ, ತಿರ್ಪುಹು, ಉದುರಿ ಮುಗುಳಿ, ಬಾವುಲಿ ಬಂಗುರಿ, ತಾವರೆ ಹೂ, ಗುಲಾಬಿ ಹೂ, ಕೇದಗೆ ತೊಡಿಸಿದರು. ಕಿವಿಗೆ ವಾಲೆ ಸೆಲ್ತಾಣ್, ವಾಲೆ ತಾಂಗ್, ವಾಲೆ ಕೊಚ್ಚಿ, ಕೊಪ್ಪು ಸರಪಳಿ, ಬುಗುಡಿ ಬುಗುಡಿ ಸರಪಳಿ, ಕಲಶದ ಕೊಪ್ಪು, ಕುತ್ತಿಗೆಗೆ ಬಣ್ಣದ ಸರ, ನೂಲ ಸರ, ಸರಮಾಲೆ, ಚಕ್ರಸರ, ಬಾಲಸರ, ಪವನುಸರ, ಗೋಧಿಮಣಿ, ಗೆಜ್ಜೆಟಿಕ್ಕು, ಬೆರಳಿಗೆ ವಜ್ರದುಂಗುರ, ಮುತ್ತು ರತ್ನದುಂಗುರ, ನೀಲದುಂಗುರ, ಕೋಲುಂಗರ, ಕೈಗೆ ಕಂಕಣ ಕಡವು, ಪಾವಸೆ ಕಡವು, ದುಂಡುದೋರೆ, ತಾಬುಲ ಬಳೆ, ಒಂಕಿ ಬಳೆ, ಕಾಲಿಗೆ ಕಾಲ ಕಡಗ, ಕಾಲ ಸರಪಳಿ, ಒಂಕಿ ಪೈಜಾಣಿ, ಕಾಲುಂಗುರ, ಒತ್ತುಂಗುರ, ಪಿಲ್ಲಿಮೆಂಟಿ, ಸೊಂಟಕ್ಕೆ ಪಟ್ಟಿ ಇಟ್ಟರು. ಕಾಂಚನಾಂಗಿಗೆ ಮಿಂಚುವ ಈ ಕಾಂಚನ ದೊಡವೆಗಳಿಂದ ತನು ಕಾಂತಿಯನ್ನು ಮತ್ತಷ್ಟು ಮಿರುಗಿಸಿದರು. ತಲೆಗೆ ಮಲ್ಲಿಗೆಯ ಜಲ್ಲಿ ಹಾಕಿದರು. ಪಟ್ಟೆ ಸೀರೆಯೊಡಿಸಿ ಪಟ್ಟೆ ಕುಪ್ಪಸ ಬಿಗಿಸಿ ನೊಸಲಿಗೆ ನಿಟ್ಟ ಗುಂಕುಮದ ಬೊಟ್ಟನ್ನಿಟ್ಟು ಸಿಂಗರಿಸಿದರು. ದಂಡಿಗೆಯ ಸಿಂಗಾರವಾಯಿತು. ಜಾಜಿ ಮಲ್ಲಿಗೆ ಮಾಲೆಗಳಿಂದ ಹಿಂಗಾರದ ಹೂಗೊಂಚಲಿಂದಲಂಕೃತವಾಯಿತು. ಬೋವಿಗಳು ಸಿದ್ಧರಾಗಿ ಎದ್ದರು. ಬಿರುಮಾಳ್ವ 10 ಜನ ಹಿರಿಯರನ್ನು ನಿಲ್ಲಿಸಿ ದೈವದೇವರನ್ನು ಪ್ರಾರ್ಥಿಸಿ ನಮಿಸಿದ. ವಧು ದೇವರಿಗೆ ನಮಸ್ಕರಿಸಿ ಹಿರಿಯರ ಕಾಲು ಹಿಡಿದು ಆಶೀರ್ವಾದ ಪಡೆದು ನಿಂತಳು. ಬೆಡಿ, ಕದೋನಿ, ಗರ್ನಾಲು ಸಿಡಿಯಿತು. ಕೊಂಬು ಊದಿತು. ವಾದ್ಯ ಮೊಳಗಿತು. ಎತ್ತಿದ ಸತ್ತಿಗೆ ಪಕ್ಕೆ ನಿಶಾನಿ ಮೆರೆಯಿತು. ಆನೆಯ ಮೇಲೆ ಅಂಬಾರಿ, ಕುದುರೆಯ ಮೇಲೆ ತಂಬೂರಿ, ಎತ್ತಿನ ಮೇಲೆ ದಿಡುಂಬು ಶೋಭಿಸಿತು. ಪಂಚ ದೀವಟಿಕೆ ಬೆಳಗಿತು. ವಧುವನ್ನು ದಂಡಿಗೆ ಏರಿಸಿ ಸರ್ವ ಬಿರುದಿಂದ ದಿಬ್ಬಣ ಹೊರಟಿತು. ವಾದ್ಯ ವೈವಿಧ್ಯದ ಹಿಂದೆ ಆನೆ, ಕುದುರೆ, ಎತ್ತುಗಳು. ಅನಂತರ ತಾಲೀಮು ಆಟ, ತೆಂಗಿನ ತಪ್ಪರಿಗಾಯಿ ಆಟವಾಡುವ ತಂಡಗಳು, ತರುವಾಯ ನಾಟ್ಯವಾಡುವ ನರ್ತಕಿಯರ ಮೇಳ. ಹೊತ್ತ ದಂಡಿಗೆಯ ಪಕ್ಕದಲ್ಲಿ ಪಂಚದೀಟಿಗೆ, ಅಕ್ಕಪಕ್ಕದಲ್ಲಿ ಬೀಸುವ ಚಾಮರ, ಹಿಂದೆ ಸತ್ತಿಗೆ. ಹಿಂಬಾಲಿಸಿ ನಿಧಾನವಾಗಿ ಸಾಗುವ ಜನರ ಸಾಲು ನಯನ ಮನೋಹರವಾಯಿತು. ದಿಬ್ಬಣದವರು ಬಸರೂರು ಮುಟ್ಟಿ ಕಂಬಳದ ಕಟ್ಟಹುಣಿಯಲ್ಲಿ ನಡೆದು ಇಳಿದು ಬಾಳೆ ನೆಡುವ ಬಾಕಿಮರ ಗದ್ದೆ ಸೇರಿದರು. ಶಂಕರಿ ಪೂಂಜತಿ ದಿಬ್ಬಣದ ಅಬ್ಬರ ಬಂದ ಜನಸಂದಣಿ ಕಂಡು ನಿಬ್ಬೆರಗಾದಳು. ಇಷ್ಟು ಜನರ ಊಟೋಪಚಾರಕ್ಕೆ ಎಷ್ಟು ಬೇಕೆಂದು ಲೆಕ್ಕ ಹಾಕಿದಳು. ಹಾ ಹಾ, ನನ್ನ ಅರಮನೆ ಸಿಂಹಾಸನ ಎಲ್ಲಾ ಹೋಯಿತು. ರಾಮರಾಮ, ಏನು ಸಭೆ, ಏನು ಜನ ಎಂದು ಉದ್ಗರಿಸಿ ನಿಂತಳು. ಸರ್ವ ಬಿರುದಿಂದ ವರನ ದಿಬ್ಬಣದವರು ವಧು ದಿಬ್ಬಣ ಎದುರುಗೊಂಡರು. ಸಿಡಿಯುವ ಬೆಡಿ, ಗರ್ನಾಲು, ಮೊಳಗುವ ವಾದ್ಯ, ಊದುವ ಕೊಂಬು, ಎತ್ತಿದ ಸತ್ತಿಗೆ, ಪಕ್ಕೆ ನಿಶಾನಿಯೊಂದಿಗೆ ವಧುವರರೊಡಗೂಡಿ ಉಭಯ ದಿಬ್ಬಣದವರೊಂದಾಗಿ ಮುಂದೆ ನಡೆದರು. ಬಸರೂರು ಅರಮನೆಯ ಆನೆ ಬಾಗಿಲು ಹೊಕ್ಕು ಸರ್ವ ಸಿಂಗಾರದಿಂದ ಶೋಭಾಯಮಾನವಾಗಿದ್ದ ಚಪ್ಪರದಲ್ಲಿ ಕುಳಿತರು. ವಧುವನ್ನು ಸಿರಿಬಾಗಿಲಿಂದ ಗಿಳಿಬಾಗಿಲಿಗೆ ಕರೆತಂದರು. ಕುಡಿಯಲು ಹಾಲು ಕೊಟ್ಟು ಬಣ್ಣದ ಚಾವಡಿಯ ಸಿಂಗರಿಸಿದ ಆಸನದಲ್ಲಿ ಕುಳ್ಳಿರಿಸಿದರು. ದಿಬ್ಬಣದವರಿಗೆ ಹಸಿವಿಗೆ ಫಲಹಾರ, ಅಸರಿಗೆ ಎಳನೀರು, ಪಾನೀಯ ಧಾರಾಳವಾಗಿ ಕೊಟ್ಟರು. ಕಾಯಿ ಬೀಳ್ಯವಿತ್ತು ಆದರದಿಂದುಪಚರಿಸಿದರು. ವಧುವರರನ್ನು ದಾರೆ ಮಂಟಪಕ್ಕೆ ಕರೆತಂದರು. ಮಂಟಪಕ್ಕೆ 3 ಸುತ್ತು ಬರೆಸಿ ದಾರೆ ಮಣೆಯಲ್ಲಿ ಕುಳ್ಳಿರಿಸಿದರು. ಬೆಳ್ಳಿಯ ತಟ್ಟೆಯಲ್ಲಿ ಅಕ್ಕಿ ಹಾಕಿದರು. ಬಾಳೆಯ ಕೊಡಿಯೆಲೆಯಲ್ಲಿ 1 ತೆಂಗಿನಕಾಯಿ, 1 ಹಾಳೆ ಹಿಂಗಾರ, 5 ಕವಳೆ ವೀಳ್ಯದೆಲೆ, 5 ಅಡಿಕೆ ಇಟ್ಟರು. ಬೆಳ್ಳಿಯ ಗಿಂಡಿಯಲ್ಲಿ ನೀರಿಟ್ಟರು. 16 ಮಾಗಣೆ 6 ಗ್ರಾಮದ ಹಿರಿಯರನ್ನು ಹತ್ತಿರ ಕರೆಸಿ ಹಿಂಗಾರದ ಹಾಳೆಯನ್ನು, ನೀರಿನ ಗಿಂಡಿಯನ್ನು ಮುಟ್ಟಿಸಿದರು. ಕಾಂತಣ ಪೂಂಜನಿಗೆ ಸಿರಿಯನ್ನು ದಾರೆ ಎರೆದು ಕೊಡುತ್ತೇನೆ ಎಂದು ಬಿರುಮಾಳ್ವ ಸರ್ವರನ್ನು ಕೇಳಿಕೊಂಡ. ವರನ ಕೈಯ ಮೇಲೆ ವಧುವಿನ ಕೈ ಜೋಡಿಸಿ ಧರ್ಮಧಾರೆ ಎರೆದ. ದೇಸೆಯ ಕ್ರಮವಾಯಿತು. ಹೇರಳ ಉಡುಗೊರೆ ಕೂಡಿತು. ಸಿರಿಯ ಸೊಬಗು ಸಂಪತ್ತನ್ನು ಕಂಡು ಜನರೆಲ್ಲ ಮುದಗೊಂಡು ಕೊಂಡಾಡಿದರು. ಸಂಭ್ರಮದ ಸಮ್ಮಾನದ ಭೂರಿ ಭೋಜನದಿಂದ ಸರ್ವರು ಸಂತುಷ್ಟರಾಗಿ ಸಂತೋಷಿಸಿದರು. ಮದುಮಗಳನ್ನು ಚಪ್ಪರ ಇಳಿಸಿಕೊಡುವ ಕ್ರಮ ಉಳಿಯಿತು. ಇದನ್ನರಿತ ಸಿರಿ, ಅಜ್ಜ, ನಾನು ಇನ್ನು ಹಿಂದೆ ಬರುವುದಿಲ್ಲ. ದಂಡಿಗೆಯಲ್ಲಿ 1 ಹಾಳೆ ಹಿಂಗಾರ ಮತ್ತು 1 ಗೆಂದಾಳಿ ಎಳನೀರು ಇಟ್ಟುಕೊಂಡು ದಿಬ್ಬಣದೊಂದಿಗೆ ಹಿಂದೆ ಹೋಗಿ ಎಂದಳು. ಬಿರುಮಾಳ್ವ ಮ್ಲಾನವದನನಾಗಿ, ನನ್ನ ಮುಖ ತಗ್ಗಿಸುವಂತೆ ಮಾಡುವೆಯಾ? ಮದುಮಗಳೆಲ್ಲಿ ಎಂದು ಜನರು ಕೇಳಿದರೆ ನಾನೇನು ಹೇಳಲಿ ಎಂದ. ನಾಳೆ ಮುಂಜಾನೆ ಸರ್ವ ಬಿರುದಲ್ಲಿ ಬರುತ್ತಾರೆಂದು ಹೇಳಿ ಅಜ್ಜ
ಎಂದು ಸಿರಿ ಶಾಂತಳಾಗಿ ಆಳ್ವನನ್ನು ಸಾಂತ್ವನಗೊಳಿಸಿದಳು. ಸಿರಿ ಅಶ್ರುಪೂರಿತಾಲೋಚನಲಾಗಿ ಆಳ್ವನ ಚರಣಕ್ಕೆರಗಿದಳು. ಆಳ್ವ ಮಮತೆಯಿಂದ ಮಗಳ ಮೈದಡವಿ ದೀರ್ಘ ಸುಮಂಗಲಿಯಾಗಿ ಬಾಳೆಂದು ಹರಸಿದ. ಮಗಳೇ, ಆಗಲಿ, ನಿನ್ನ ಅಪೇಕ್ಷೆಯಂತೆಯೇ ದಿಬ್ಬಣದೊಂದಿಗೆ ಹಿಂದೆ ಹೋಗುತ್ತೇನೆ. ನಿನ್ನನ್ನು ಇಷ್ಟು ವರ್ಷ ಸಾಕಿ ಸಲಹಿದೆ. ನಿನ್ನ ನಡೆನುಡಿಯಲ್ಲಿ ಎಂದೂ ಯಾವ ಕುಂದು ನಾನು ಕಂಡಿಲ್ಲ. ನೀನು ಎಲ್ಲ ಬಲ್ಲವಳಾಗಿದ್ದಿ. ಆದರೂ ಗೃಹಿಣಿಯಾಗಿ ಹೊಸ ಜೀವನ ಆರಂಭಿಸಲಿರುವೆ. ಈ ಅಗಲಿಕೆಯ ಕಾಲದಲ್ಲಿ 2 ಹಿತಮಾತುಗಳನ್ನಾಡುತ್ತೇನೆ. ಪತಿಯ ಪ್ರೀತಿಯೇ ಸತಿಗೆ ಸೌಭಾಗ್ಯ. ಪತಿಗೆ ಹಿತಳಾಗಿ ಆತನ ಪ್ರೀತಿ ಪಾತ್ರಳಾಗಿ ಸೌಭಾಗ್ಯವತಿಯಾಗು. ನೀತಿ ಸೂಕ್ತ್ಯಾನುಸಾರವಾಗಿ ಕ್ಷಮೆಯಲ್ಲಿ ಧಾತ್ರಿ, ಭೋಜನದಲ್ಲಿ ಮಾತೆ, ಕಾರ್ಯದಲ್ಲಿ ಮಂತ್ರಿ, ಸೇವೆಯಲ್ಲಿ ದಾಸಿ, ಸುರತದಲ್ಲಿ ವೇಶ್ಯೆಯಂತೆ ನಡೆ. ಮುಗುಳು ನಗೆ ಬೀರು, ಜಗಳ ದೂರಳಾಗು. ಅತ್ತೆಯನ್ನು ಮಾತೆಯಂತೆ ಮನ್ನಿಸು, ದಾಸಿಯರನ್ನು ದಣಿಸದಿರು. ಮನನೋಯದಂತೆ ನಯ ನುಡಿಗಳನ್ನಾಡು. ಬಂಧು ಬಳಗದವರಿಗೆ ಮುದ್ದಾಗಿ, ನೆರೆಕರೆಯವರಿಗೆ ಇಷ್ಟಳಾಗಿರು. ಗುರು ಹಿರಿಯರನ್ನು, ಪಂಡಿತ ಪುರೋಹಿತರನ್ನು ಗೌರವಿಸಿ ಆದರಿಸು. ದೇವರಲ್ಲಿ ಭಕ್ತಿ, ಧರ್ಮದಲ್ಲಿ ನಿಷ್ಠೆ, ನ್ಯಾಯದಲ್ಲಿ ಸಮತೆ, ಕಷ್ಟದಲ್ಲಿ ಸಹಿಷ್ಣುತೆ ಇರಲಿ. ಸತ್ಯದಲ್ಲಿ ನೀತಿಯಲ್ಲಿ ನಿರತೆಯಾಗಿರು. ಹೊಕ್ಕಿದ ಮನೆಯ ದೀಪವಾಗಿ, ಹುಟ್ಟಿದ ಮನೆಯ ಕೀರ್ತಿಯಾಗಿ ಸುಖವಾಗಿ ಬಾಳು ಮಗಳೇ ಎಂದು ಗದ್ಗದಿತ ಕಂಠನಾಗಿ ನುಡಿದ. ಮತ್ತೊಮ್ಮೆ ಮಮತೆಯಿಂದ ಮೈದಡವಿ ಬೀಳ್ಕೊಂಡ. ಹಿಂಗಾರದ ಹಾಳೆ ಒಂದು ಗೆಂದಾಳಿ ಎಳನೀರು ದಂಡಿಗೆಯಲ್ಲಿರಿಸಿದರು. ಆಳ್ವ ಕಾಂತಣ ಶಂಕರಿಯರನ್ನು ಬೀಳ್ಕೊಂಡು ದಿಬ್ಬಣ ಸೇರಿಕೊಂಡ. ದಿಬ್ಬಣದವರು ಸಿರಿಯನ್ನು ಬಸರೂರಲ್ಲಿ ಬಿಟ್ಟು ಸತ್ಯನಾಪುರ ಮುಟ್ಟಿದರು. ಬಸರೂರು ಬೀಡಿನಲ್ಲಿ ಹೊಸ ದಂಪತಿಗಳು ಸುಖ ಸಂಸಾರ ಆರಂಭಿಸಿದರು. ಸಂತತ ಸರಸ ಸಂತಸದಿಂದ ದಿನ ಕಳೆದರು. ಸಿರಿ ನಡೆಯಲ್ಲಿ ಬೆಡಗು, ನುಡಿಯಲ್ಲಿ ನಯ, ಪತಿಯಲ್ಲಿ ಪ್ರೀತಿ, ಅತ್ತೆಯಲ್ಲಿ ವಿನಯದಿಂದ ನಡೆದಳು. ಗೃಹ ಕೃತ್ಯದಲ್ಲಿ ಶಂಕರಿಯೊಂದಿಗೆ ಒಂದಾಗಿ ಸಹಕರಿಸಿದಳು. ಕಾಂತಣನ ಕಣ್ಮಣಿಯಾದಳು. ಅತ್ತೆಯ ಮೆಚ್ಚಿನ ಸೊಸೆಯಾದಳು. 7 ಬಾಗಿಲ ಯಮಗುಂಡ ದಾಟಿ ಬೆಳ್ಳಿಗುಂಡದಲ್ಲಿ ಸಿರಿಕಾಂತಣರ ಶಯ್ಯಾಗೃಹ. ಸ್ವರ್ಣ ಹಾಸಲ್ಲಿ ಒಪ್ಪತಪ್ಪವಾಗಿ ಒಟ್ಟಾಗಿ ರಾತ್ರಿ ಕಳೆಯುವುದು. ಹಗಲು ಹರಿದರೆ ಒಬ್ಬರನ್ನೊಬ್ಬರು ಬಿಟ್ಟಗಲದಿರುವುದು. ಮೂವರಿದ್ದರೆ ಮುಟ್ಟು ದೂರ, ಈರ್ವರಿದ್ದರೆ ಮುಟ್ಟಿ ಒಟ್ಟಿರುವುದು ಅವರ ನಿತ್ಯ ಕಟ್ಟಳೆ. ಊಟ ಉಪಹಾರ ಸಮಯದಲ್ಲಿ ಸಿರಿ ಪತಿಗೆ ಉಪಚರಿಸಿ ಬಡಿಸುವಳು. ತಾನುಂಡು ತಿಂದು ಸುಖಿಸುವಳು. ಹೀಗೆ ಮದುವೆಯ ಮೊದಲ ವರ್ಷದ ಹರ್ಷದ ದಿನಗಳು ಸಂದವು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.